ಮಾವಯ್ಯ ಎಷ್ಟು ದಿನ ಅಂತೇಳ್ಬಿಟ್ಟು 4 ದಿನ ಮನೆಗೆ ಇಟ್ಕೊಳ್ಳೋಕೆ ಆಗುತ್ತೆ ಮಾವಯ್ಯ, ನೀವೇ ಹೇಳಿ. ಅಕ್ಕಪಕ್ಕದ ಮನೆಯವರು ಅವರು ಇವರು ಎಲ್ಲನೂ ಬಂದ್ಬಿಟ್ಟು ಕೇಳ್ತಾನೆ ಅವರೇ ಮಾವಯ್ಯ, ಹಾಗೆ ಹೀಗೆ ಯಾವಾಗ ನೀನು ಇನ್ನೂ ನಿಮ್ಮ 4 ದಿನ ಗಂಡನ ಮನೆಗೆ ಕಳ್ಸೋದು ಅಂತ. ನಾವುನು ಯಾವಾಗ ಕಳ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾವಯ್ಯ. ನೀವು ಯೋಚನೆ ಮಾಡಿ. ಅಂದರೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಅಳಿಯನ್ನು ಮಗಳನ್ನ ಮನೆಗೆ ಇಟ್ಕೊಂಡ್ರೆ ಎಷ್ಟು ದಿನ ಅಂತ ಮರುವಾದಿರ್ತದೆ, ನೀವೇ ಹೇಳಿ. ನೀವು ಒಂದು ಕಿತ ಬಂದಮೇಲೆ ಅತ್ತೆಗೆ ಹೇಳ್ಬಿಟ್ಟು ಹಾಗೆ ನಿಮ್ಮ ಮಗಳಿಗೂ ಹೇಳ್ಬಿಟ್ಟು ಹೆಂಗನ ಮಾಡಿ ಗಂಡನ ಮನೆ ಕಳ್ಸೋಕ್ಕೆ ಏರ್ಪಾಟ್ ಮಾಡಿ ಮಾವಯ್ಯ. ಅವ್ರಿಗೆ ಏನೇನು ಕೊಡಬೇಕೋ ಎಲ್ಲ ಕೊಡಿ ಮಾವಯ್ಯ, ಕಡಿಮೆ ಮಾಡೋದೇನು ಬೇಡ. ಒಡವೆ, ಸೀರೆ, ಬಟ್ಟೆ ಏನೇನು ಬೇಕೋ ಎಲ್ಲ ಕೊಡಿ ಮಾವಯ್ಯ. ಹ್ಞೂ ಕಣಮ್ಮ, ನೀನು ಹೇಳೋದ್ರಿಗೂ ಒಂದು ಅರ್ಥ ಐತೆ. ನಾನು ಹೋಗಿದ ಕಡೆ ಎಲ್ಲನೂ ನನಗೂ ಅದು ಇದು ಅಂತ ಕೇಳ್ತಾನೆ ಅವರೇ ಕಣವ. ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಗೊತ್ತಾಯ್ತಾನೇ ಇಲ್ಲ. ಎಲ್ರೂ ನಿನ್ನ ಮಗಳು ನಿನ್ನ ಮನೆಗೆ ಇರಿಸ್ಕೊಂಡಿದ್ಯಾ, ಮದುವೆ ಮಾಡ್ಕೊಂಡು 1.5 ತಿಂಗಳು 2 ತಿಂಗಳಾಯ್ತು, ಇನ್ನೂ ಮನೆ ತುಂಬಿಸ್ಕೊಂಡು ಇಲ್ವಲ್ಲ ಅಂತ ಹೇಳ್ತಾನೆ ಅವರೇ. ಒಂದು ಕೆಲಸ ಮಾಡು, ಹೋಗ್ಬಿಟ್ಟು ಪುರೋಹಿತರಿಗೆ ಒಳ್ಳೆ ದಿನ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬಾವ. ನೀನು ಕೇಳ್ಕೊಂಬಿಟ್ಟು ಬಂದರೆ ಹೆಂಗೋ ಅತ್ತಾಗೆ ಬೇರೆ ಮನೆಗೆ ಮನೆ ತುಂಬ್ಸಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತೀನಿ. ಇನ್ನೇನು ಮಾಡೋಕ್ಕಾಯ್ತು, ಕೊಡೋಷ್ಟು ಕೊಟ್ಟು ಮಗಳನ್ನ ಕಳಿಸ್ಬೇಕು. ಎಷ್ಟು ದಿನ ಅಂತ ತಾನೇ ನಾನು ಮಗಳನ್ನ ಮನೆಗೆ ಇಟ್ಕೊಂಡ್ಲಿ ಹೇಳು. ಏನಿಬ್ರು ಇಷ್ಟೊಂದು ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಶಿವರಾತ್ರಿ ಹೆಂಗ್ ಮಾಡ್ಬೇಕು ಅಂತನಾ? ರೀ, ನಿಮಗೆ ಬರೀ ಹಬ್ಬ ತಿನ್ನೋದು ಬಿಟ್ರೆ ನಿಮಗೆ ಬೇರೆ ಏನು ಚಿಂತೆ ಇಲ್ಲ ಅಲ್ವಾ? ನಿಮ್ಗಂತೂ ಬರೀ ಇದೇನೇನೇ ಚಿಂತೆ ನಿಮ್ಗಂತೂ. ನಿಮ್ಮ ತಂಗಿನ ಗಂಡು ಮನೆ ಕಳ್ಸೋಣ, ಅವಳಿಗೋಸ್ಕರ ಎಲ್ಲ ಸ್ವಲ್ಪ ರೆಡಿ ಮಾಡೋಣ, ಸೀರೆ ಬಟ್ಟೆ ಒಡವೆ ಎಲ್ಲ ಕೊಟ್ಬಿಟ್ಟು ಕಳ್ಸೋಣ ಅನ್ನೋದು ಏನು ನಿಮ್ಗೆ ಇಲ್ವಾ ತಲೆಗೆ ಹೇಳಿ? ಅಯ್ಯೋ, ನನ್ನ ತಂಗಿ ಮನೆಗಿರೋದು ನೋಡ್ಬಿಟ್ಟು ನನಗದು ಐಡಿಯಾನೇ ಬರಲಿಲ್ಲ ನೋಡು. ಮದುವೆ ಆಗೋಳೆ ಅಂತ ನನಗೆ ಅನ್ಸೋದೇನೇ ಇಲ್ಲ. ಸರಿಯಾಗಿ ಹೇಳ್ದೆ ನೀನು. ಗಂಡನ ಮನೆ ಕಳಿಸ್ಲಿಲ್ಲ ಅಂದರೆ ಆಯ್ತದ? ಅದು ಬೇರೆ ಸಿಂಗಾಪುರ, ನಮ್ಮ ಬಾವೊಂದು ಸಿಂಗಾಪುರ ಅಂತ ಹೇಳಿದ್ಮೇಲೆ ಅಷ್ಟು ಮಾಡಲಿಲ್ಲ ಅಂದರೆ ಮರ್ವಾದಿ ಇರ್ತದ. ಮಾಡೇ ಮಾಡಬೇಕು, ಒಂದು ಚೂರಾದರೂ ಮರ್ವಾದಿ ಮಾಡ್ಬಿಟ್ಟು ಕಳಿಸ್ಲಿಲ್ಲ ಅಂದರೆ ಅಪ್ಪ ನನ್ನ ತಂಗಿಗೆ ಅಂತ ಮಾಡಿಸಿದ್ಯಲ್ಲ ಒಡವೆ ಪಡವೆ ಎಲ್ಲನೂ ಕೊಟ್ಬಿಡೋಣ. ಆದರೆ ಬಾವಂಗೆ ಅಂತ ಹೇಳ್ಬಿಟ್ಟು ಏನು ಒಡವೆ ಮಾಡಿಸಿಲ್ಲ. ಹೋಗ್ಬಿಟ್ಟು ಒಡವೆ ಏನಾರ ಮಾಡಿಸ್ಬಿಟ್ಟು ತಗೊಂಬಿಟ್ಟು ಬರಬೇಕು ಕಣಪ್ಪ. ಅದಕ್ಕೇನಂತೆ, ಹೀಗೆಲ್ಲನೂ ನನ್ನ ಮೊಮ್ಮಕ್ಕಳ ಹೆಸರಿಗೆ ಬರ್ದಿರೋದಲ್ವೇ? ನೋಡವ, ಈಗ ಮನೆ ಮೇಂಟೆನೆನ್ಸ್ ಎಲ್ಲ ನಿಂದಿನಿಯ, ಕೀ ಎಲ್ಲನೂ ನಿನ್ಗೆ ಕೊಟ್ಟಿದ್ದೀನಿ, ನೋಡ್ಕೊಳವ. ನೀನಾದ್ರೂ ತಗೊಂಡೋಗ್ಬಿಟ್ಟು ಮನೆಯದು ಹೆಂಗೆ ನೋಡ್ಕೊತೀಯೋ ಮಾಡ್ತೀಯೋ ಏನೋ ಒಂದು ಮಾಡವ. ನೀನು ಏನು ತೊಂದರೆ ಇಲ್ಲ. ಸರಿ ಮಾವಯ್ಯ, ಆಯಿತು. ಅಳಿಯಂದ್ರಿಗೆ ನಿಮ್ಮ ಅಳಿಯಂಗೆ ಅಂತೇಳ್ಬಿಟ್ಟು ಚೈನು ಬ್ರೇಸ್ಲೆಟ್ ಉಂಗ್ರೆ ಎಲ್ಲ ತಗೊಂಡು ಬರ್ತೀನಿ. ಹಾಗೇನೆ ಇನ್ನೇನು ಒಡವೆ ಅಂತ ಎಲ್ಲ ಮಾಡಿ ಸಿಕ್ಕವ್ರಂತೆ ಅತ್ತೇನೆ. ಯಾವ ತೊಂದರೆ ಯಾವ ತಾಪತ್ರಯನೂ ಇಲ್ಲ. ಎಲ್ಲ ರೆಡಿ ಮಾಡೇ ಮಾಡ್ತೀವಿ. ಸರಿ ಕಣಮ್ಮ, ನಿಮ್ಗೆ ಹೆಂಗ್ ಬೇಕು ಅನ್ನಿಸೋದು ಹಂಗೆ ಮಾಡಿ. ನಾನೇ ಒಂದು ಹೆಜ್ಜೆ ಹೋಗ್ಬಿಟ್ಟು ಪುರೋಹಿತರ ಹತ್ರ ಕೇಳ್ಕೊಂಬಿಟ್ಟು ಬರ್ತೀನಿ. ಸರಿನೇ? ಏನು ಎತ್ತ ಅಂತ ಹೇಳ್ಬಿಟ್ಟು ಯಾವತ್ತು ದಿನ ಸಂದಕೈತೆ, ಯಾವತ್ತು ಮನೆ ತುಂಬಿಸಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಸರಿ ಮಾವಯ್ಯ, ಆಯಿತು. ಟೈಮ್ ಟು ಟೈಮ್ಗೆ ಏನೇನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನೀನೇ ಕಣವ. ನನ್ನ ಹೆಂಡತಿಗಿನ್ನ ನೀನೇನಿಯಾ ಭಾಳ ಸಂದಾಗ ಮನೆ ನಡೆಸ್ತೀಯ. ಎಲ್ಲ ನಿಮ್ಮ ಅಜ್ಜಿ ಥರನೇನಿಯಾ. ನಿಮ್ಮ ಅಜ್ಜಿನೂ ಹಿಂಗೇನೇನಿಯಾ ಭಾಳ ಬುದ್ಧಿವಂತೆ. ಯಾವಾಗ ಏನೇನು ಮಾಡಬೇಕು ಏನೇನು ಬಿಡಬೇಕು ಅನ್ನೋದೆಲ್ಲನೂ ಭಾಳ ಸಂದಕೇನಿಯಾ ನಡೆಸ್ತಾಳೆ. ಅಯ್ಯೋ, ಹಂಗೇನಿಲ್ಲ ಮಾವಯ್ಯ. ನಮ್ಮನೇರಲ್ವಾ, ನಮ್ಮನೆ ಕೆಲಸನ ನಾವು ಮಾಡಲಿಲ್ಲ ಅಂತಂದ್ರೆ ಇನ್ನು ಬೇರೆ ಯಾರು ತಾನೇ ಮಾಡೋಕ್ಕಾಯ್ತದೆ? ನೀವೇ ಹೇಳಿ. ಇಷ್ಟಾದ್ರೂ ನಾನು ಮಾಡಲಿಲ್ಲ ಅಂತಂದ್ರೆ ಈ ಮನೆಗೆ ಸೊಸೆಯಾಗಿ ಏನೈತೆ ಹೇಳಿ? ನೀವು ಹೋಗಿ ಕೇಳ್ಕೊಂಬಿಟ್ಟು ಬನ್ನಿ. ನಾನೆಲ್ಲ ತಯಾರಿನೂ ಆದಷ್ಟು ಬೇಗ ಮಾಡ್ತೀನಿ. ನನ್ನ ತಂಗಿ ನಿನ್ನ ಮ್ಯಾಲೆ ಅಷ್ಟೊಂದು ಕೋಪ ಮಾಡಿ ಅಷ್ಟೊಂದು ಎಗರಾಡಿದ್ರು ನೀನಂತೂ ಅಪ್ಪ, ನನ್ನ ತಂಗಿನ ಯಾವಾಗೂ ಎಷ್ಟು ಚೆನ್ನಾಗಿ ನೋಡ್ಕೊತೀಯ. ನಿನ್ ಥರ ಯಾರನ್ನೂ ಚೆನ್ನಾಗಿ ನೋಡ್ಕೊಳಕ್ ಆಗದೇ ಇಲ್ಲ ಬಿಡು. ಅಷ್ಟು ಚೆನ್ನಾಗಿ ನೋಡ್ಕೊತೀಯ. ಅಯ್ಯೋ, ಸೊಸೆ ಅಂತ ಬಂದ್ಮೇಲೆ ಅಷ್ಟು ನಿಭಾಯಿಸ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಅಷ್ಟಾದ್ರೂ ನಿಭಾಯಿಸ್ಲೇಬೇಕಲ್ವಾ? ಸರಿ ಸರಿ, ನಾನು ಒಡವೆ ವಿಚಾರ ನೋಡ್ತೀನಿ. ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು ಇರೋದ್ರಾಗ ಸ್ವಲ್ಪನೇ ಮಾಡ್ಸೋಣ. ಆಮೇಲೆ ಬೇಕಾದ್ರೆಲ್ಲ ಸಿಂಗಾಪುರಕ್ಕೆ ಹೋಯ್ತಾರಲ್ಲ, ಸಿಂಗಾಪುರಕ್ಕೆ ಹೋದಾಗ ಆಮೇಲೆ ನಾವು ನೋಡೋಣ ಏನಾದ್ರೂ. ಸರಿ ರೀ, ಆಯಿತು. ಆದಷ್ಟು ಬೇಗ ಸಿಂಗಾಪುರಕ್ಕೆ ಕಳ್ಸೋಕ್ಕೆ ವ್ಯವಸ್ಥೆನ ಮಾಡಿಬಿಡಿ. ಭಾವಜಿ ಫೋನ್ ಮಾಡ್ತಾನೆ ಇದ್ದೀನಿ. ಫೋನ್ ಅಂತೂ ಕಟ್ ಮಾಡ್ತಾವ್ರು ಇರ್ತಾನೆ ಇಲ್ಲ, ಬಿಸಿ ಇರಬೇಕು ಅಂತ ಅನ್ನಿಸ್ತದೆ. ನೋಡೋಣ, ಆದಷ್ಟು ಬೇಗ ಏನೇನು ಮಾಡಬೇಕು ಎಲ್ಲನೂ ಮಾತಾಡಿ ಕ್ಲಿಯರ್ ಮಾಡ್ತೀನಿ. ಪ್ಯಾಟೆ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ಅಮ್ಮನೂ ನನ್ನ ತಂಗಿ ಎಲ್ಲಿ ಹೋದ್ರನಪ್ಪ ಕಾಣೆ. ನಾನು ಎಲ್ಲೋ ಹೋಯ್ತಾ ಇದ್ರು ಬೆಳಿಗ್ಗೆ, ಇನ್ನೂ ಬಂದೇ ಇಲ್ಲ ಮನೆಗೆ. ಅವ್ರಿಗೂ ಒಂದು ಮಾತು ಹೇಳ್ಬೇಕಿತ್ತು. ನೋಡೋಣ ಇಡು, ಪುರೋಹಿತರು ಎಷ್ಟು ಗಂಟೆಗೆ ಏನು ಹೇಳ್ತಾರೋ ಆಮೇಲೆ ನೋಡಿ ನೋಡೋಣ, ವಿಚಾರ ಮಾಡ್ಬಿಟ್ಟು ಎಲ್ಲ ಹೇಳೋಣ. ಸರಿ ರೀ, ಆಯಿತು. ಲೇ ನಾದ್ನಿ, ಸರಿಯಾಗಿ ಮಾಡ್ತೀನಿ ಬಾ. ನಿನಗೆ ಹೋಗ್ಬೇಕು, ಗಂಡನ ಮನೆಗೆ ಹೋಗ್ಲಿಲ್ಲ ಅಂದರೆ ಮರ್ಯಾದಿನ? ಹೋಗು ಹೋಗು. ಅವತ್ತು ಪಾಪ ಅಂತ ತಡಿಯಕ್ಕೆ ನಿಂಗೆ ಎಷ್ಟು ಪ್ರಯತ್ನ ಪಟ್ಟೆ. ಆದರೆ ನೀನು ದೌಲತ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡೆ ಅಲ್ವಾ? ಮಾಡ್ಕ ಈಗ ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ನಿನ್ನ ಫಸ್ಟ್ ಮನೆಯಿಂದ ಸಾಗಬೇಕು, ಅವಾಗೆ ನನಗೆ ನೆಮ್ಮದಿ. ಅತ್ತೆ ಕತ್ತೆ ನಿನ್ಗೋಯ್ತೆ ಮಾರಿ ಹಬ್ಬ. ಹಲೋ ಅಮ್ಮ, ನೀನು ಹೇಳ್ದಂಗೆ ಎಲ್ಲ ಮಾಡಿದ್ದೀನಿ. ಹಾಂ ಮನೆ ಅದೇ ಈಗೆಲ್ಲ ಹೇಳ್ದಲ್ಲೆಲ್ಲ ಗೊತ್ತಾಗ್ಬಿಟ್ಟೈತೆ ಬಂಗಾರಮ್ಮಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರಿಗೆ ಗೊತ್ತಾದ್ಮೇಲೆ ಬಂದು ಇನ್ನೊಂದು ನಾಟಕ ಎತ್ತಾರೆ. ಆ ನಾಟಕ ಎತ್ತಕ್ಕಿಂತ ಮುಂಚೆನೇ ನೀನೇನು ಮಾಡಬೇಕು ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಮಾವ ಹಿಂಗೆ ನನ್ನ ಗಂಡಂಗೆ ಎಲ್ಲ ಹೇಳ್ಬಿಟ್ಟು ಆದಷ್ಟು ಬೇಗ ಮನೆಯಿಂದ ಇಲ್ಲಿಂದ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಾನಂತೂ. ನೋಡೋಣ ಏನಾಯ್ತದೋ ಅಂತ. ಇಲ್ಲ ವಿಹಾನು ಮಲ್ಕೊಂಡವನೇ ಅಮ್ಮ ಇಲ್ಲೇನೇ ರೂಮಗೆ ಆಟ ಆಡ್ತಾ ಇದ್ದ. ಇಷ್ಟೊತ್ತೂ ಮಲ್ಕೊಂಡ. ಅತ್ತೆ ಹೋಗಿರೋದು ಯಾವಾಗ? ಬೆಳಿಗ್ಗೆ ಓದೋಳು, ಇಷ್ಟೊತ್ತಾದ್ರೂ ಬಂದಿಲ್ಲ ಗೊತ್ತಾ? ಗೊತ್ತಾಳೆ ಅಂತ ಅನ್ನಿಸ್ತದೆ. ನೋಡೋಣ ಇರು ಏನಾಯ್ತದೋ. ಹ್ಞೂ ಕಣಮ್ಮ, ಒಳ್ಳೇದಾಯ್ತು ನೀನಂತೂ ಹೇಳಿದ್ದು. ನೀನೇನಾರ ಹೇಳಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಾಯ್ತಾನೆ ಇರಲಿಲ್ಲ. ಹೀಗೆಲ್ಲ ವಿಚಾರ ಗೊತ್ತಾಗೈತೆ. ಅತ್ತೆಗೆ ಫೋನ್ ಮಾಡ್ಬಿಟ್ಟು ನಾನೇ ಕೇಳಲಾ? ಬ್ಯಾಡ್ವಾ? ಸರಿ ಬಿಡು.
ಸುಮ್ಮನೆ ಯಾಕಲ್ವ ನಾನು ಮಾಡೋದು ಕೇಳೋದು ಅವ್ರು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಸಂದಕ್ಕಿರಕ್ಕಿಲ್ಲ. ನೋಡೋಣ ಬಿಡು. ಸರಿ ಆಯಿತು. ಹ್ಞೂ 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 ಸರಿ ಆಯಿತು. ಹ್ಞೂ ಸರಿ ಕಣಮ್ಮ, ಅವಳನ್ನ ಮನೆ ಬಿಟ್ಬಿಟ್ಟು ಇಲ್ಲಿಂದ ಓಡ್ಸೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇರು ನೋಡೋಣ. ಹ್ಞೂ ಊರೊಳಗಡೆ ಬಂದಿದ್ದೀವಿ. ಸಪ್ಪಗೆ ಮಕ ಮಾಡ್ಕೊಬೇಡ, ಕುಸ್ಸಾಗಿಗೇನೇ ಇರು. ಇಲ್ಲಾಂದರೆ ಎಲ್ಲರ ಮುಂದೆ ಮುರ್ವಾದಿ ಹೋಗ್ಬಿಡ್ತದೆ. ಏನೂ ಆಗಿಲ್ಲ, ಖುಷಿಯಾಗೇ ಇದ್ದೀವಿ ಅನ್ನಂಗೆ ಖುಷಿಯಾಗೇ ಇರ್ಬೇಕು ನೀನು, ಸರಿನಾ? ನಾನು ಭಾಳ ಅರ್ದು ಊರು ಬಾಗ್ಲಾಗೈತೆ, ಇನ್ನು ಖುಷಿಯಾಗಿ ಬೇರೆ ಇರ್ತಾರೆ ಬಾಮ. ಹಾಳಾಗೋಯ್ತು ಎಲ್ಲನೂ ನಿನ್ನಿಂದನೇನಿಯ. ನೀನೇನಿಯ ಕುಣ್ಕೊಂಡು ಮಾಡಿದ ಮದುವೆಯ. ಈಗ ಒಂದ್ಕಡೆ ಕುಂತ್ಕೊಂಡ್ರೆ ಆಯ್ತದ? ಹೇಳಿ ನೀನೇನಿಯ. ನಾನು ಏನೋ ಒಂದು ಮಾಡ್ತೀನಿ, ನೀನು ಸುಮ್ಕಿರ್. ನಿನ್ನ ಜೀವನ ಸರಿ ಮಾಡ್ಸೋ ಜವಾಬ್ದಾರಿ ನಂದು. ನೀನು ಯಾಕೆ ಯೋಚನೆ ಮಾಡಿಯೇ? ನಿಮ್ಮ ಅಮ್ಮಿರ ಗಂಟ ನೀನು ಯಾವುದ್ರ ಬಗ್ಗೆ ಯೋಚನೆ ನೀನು ಮಾಡಕ್ಕೆ ಹೋಗ್ಬೇಡ. ನೋಡು, ನಮ್ಮ ಮನೆ ಐತೆ, ಅಷ್ಟಹಾರ ಮನೆ ಐತೆ. ನಾನೇನಿಲ್ಲ, ಮನೆ ಹೇಳಿ ಮಾಡ್ಕೊಬಿಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ಊರಾಗ ಮಾತ್ರ ನಿನ್ನ ಮರವಾದಿ ನನ್ನ ಮರವಾದಿ ಹೋಗಕ್ಕೆ ಮಾತ್ರ ನಾನು ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ. ಊರಾಗ ಯಾರು ಏನನ್ನ ಕೇಳಿ ಸಿಂಗಾಪುರಕ್ಕೆ ಹೋಯ್ತಾನೆ ಬತ್ತಾನೆ ಅಂತ ಅನ್ನೋದು. ಅವಾಗವಾಗ ಕರ್ಸ್ಕೋಬೇಕು, ಅವಾಗ ಉಗು ತೊಟ್ಟಬೇಕಾ ನನ್ನ ಮಗುನ ಬೇಬರ್ಸಿನ. ಇಲ್ಲಾಂದ್ರೆ ಇದು ಮಾಡೋಕ್ಕಿಲ್ಲ. ಖುಷಿಯಾಗಿ ನಡಿ, ಹೊತ್ಕೊಂಡು ಓಡಾಡ್ಕೊಂಡು ಸಪ್ಪಗೆ ಹೋಗ್ಬಿಟ್ರೆ ನಮ್ಮ ಊರು ಜನ ಎಲ್ಲ ಕಾಯ್ಕೊಂಡು ಆ ಕಡೆ ಈ ಕಡೆ ಕಿಟಕಿಗೆ ಹಾಸಿ ನೋಡ್ತಾ ಇರ್ತಾರೆ. ಯಾಕೋ ಬಂಗಾರಮ್ಮನ ಮಗಳು ಇಬ್ರು ಹೊತ್ಕೊಂಡು ಹೋಯ್ತಾ ಇದ್ರು ಕಣಮ್ಮ ಅಂತ ಹೇಳ್ಬಿಟ್ಟು ಊರು ತುಂಬ ಪ್ರಚಾರ ಮಾಡ್ತಾರೆ. ಇದೆಲ್ಲ ನಮಗೆ ಬೇಕೇ? ಹೇಳು ನೀನೇನಿಯ. ನಡಿ ಸರ್ನ ಹೋಗೋಣ. ಓ ಅಮ್ಮ, ಎಲ್ಲಿಗೆ ಹೋಗಿದ್ರಿ? ಇಲ್ಲೇ ಪಾಕ್ತುರಾಗೆ ಏನಿಯ ಹೊಸಿ ಕೆಲಸ ಇತ್ತು, ಯಾರೋ ಕಾಸು ಕೊಟ್ಟಿದೆ, ಇಸ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಹೋಗಿದೆ ಕಣ್ಮಗ. ನೀ ಎಲ್ಲಿ ಹೊಂಟಿದ್ಯಲ್ಲ? ಅಮ್ಮ, ನಮ್ಮ ಬಾವಾಜಿಗೆ 10 ರೂಪಾಯಿದು ಏನೂ ಕೊಡ್ಸಿಲ್ಲ. ಅದಕ್ಕೆ ನೀ ನಮ್ಮ ಬಾವಾಜಿಗೆ ಒಂದು ಸ್ವಲ್ಪ ಒಡವೆ ದುಡ್ಡು ಎಲ್ಲನೂ ಕೊಡಲೇಬೇಕಲ್ವಾ? ನನ್ನ ತಂಗಿನ ಮದುವೆ ಮಾಡ್ಕೊಂಡವನೇ ಅಂತ ಅಂದಮೇಲೆ ಅಷ್ಟು ಕೊಡಲಿಲ್ಲ ಅಂದರೆ ಹೆಂಗೆ ಹೇಳು? ಅದಕ್ಕೆ ಅಪ್ಪ ಇದ್ದು ಫಸ್ಟ್ ಹೋಗ್ಬಿಟ್ಟು ನಿಮ್ಮ ಹೆಂಗಿದ್ರು ಇವಳಿಗೆ ಮಗಳಿಗೇನೋ ಐತೆ, ನಿಮ್ಮ ಬಾವಂಗೆ ಹೋಗ್ಬಿಟ್ಟು ಫಸ್ಟು ಒಂಚೂರು ಬ್ರೇಸ್ಲೈಟು ಉಂಗ್ರ ಅದೆಲ್ಲ ಮಾಡಾಕ್ಬಿಟ್ಪ ಅಂತ ಹೇಳ್ತು ಕಣಮ್ಮ. ಗಂಡನ ಮನೆ ಕಳಿಸ್ಬೇಕಂತಲ್ಲ ಈಗ. ಅದಕ್ಕೆ ಪುರೋಹಿತರ ಹತ್ರ ಹೋಗ್ಬಿಟ್ಟು ಯಾವ್ದು ಒಳ್ಳೆ ದಿನ, ಯಾವ್ದು ಕೆಟ್ಟ ದಿನ, ಚೆನ್ನಾಗಿರೋ ದಿನ ನೋಡ್ಬಿಟ್ಟು ಫಸ್ಟು ಮನೆ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮಂದು ಮುಸ್ಕೊಳಕ್ಕೆ ಕಳಿಸ್ತದಂತೆ. ಅದಕ್ಕೆ ಎಲ್ಲ ಊಟ ಒಡವೆ ಪಡವೆಲ್ಲ ಮಾಡಿಸ್ಕೊಂಬಿಟ್ಟು ಬಾ ಅಂತ ಹೇಳಿ ಅಪ್ಪ ಈಗ ತಾನೇ ಪುರೋಹಿತರ ಮನೆಗೆ ಹೋಯ್ತು ಕಣಮ್ಮ. ಏನು ನನ್ನ ಮನೆಯಿಂದ ಕಳಿಸ್ತಾ ಇದ್ದೀರಾ ಅಣ್ಣ? ನಾನೇನು ಹೋಗಕ್ಕಿಲ್ಲ. ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅಷ್ಟೇ. ನಾನು ಇಲ್ಲೇನೇ ಇರ್ತೀನಿ. ಇದೊಳ್ಳೆ ಸಂದ ಕೇಳ್ತಾ ಇದೆಯಲ್ಲ ನೀನು. ನಿನ್ ಕಷ್ಟ ನನಗೂ ಅರ್ಥ ಆಯ್ತದೆ ಕಣವ. ಆದ್ರೆ ಏನ್ ತಾನೇ ಮಾಡೋಕ್ಕಾಯ್ತದೆ ಹೇಳು? ಏನು ಮಾಡೋಕೆ ಹಾಕಿಲ್ಲ. ಹೆಣ್ಮಕ್ಳು ಅಂದಮೇಲೆ ಕೊಟ್ಟು ಮನೆಗೆ ಹೋಗ್ಲೇಬೇಕು. ಇವಾಗ ನನ್ನ ಹೆಂಡತಿ ಬಂದಿಲ್ವಾ, ಅಮ್ಮ ಬಂದಿಲ್ವಾ, ಹಂಗೆ ನೀನು ಹೋಗ್ಬೇಕಾಯ್ತದೆ. ಬಿಡು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಅಮ್ಮ ಎಲ್ಲ ಹೇಳ್ತದೆ ನಿಂಗೆ ಏನು ಮಾಡಬೇಕು, ಹೆಂಗ್ ಬಿಡಬೇಕು, ಹೆಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸರಿನೇ? ಅಲ್ಲ ಮಗ್ನಿ, ಈ ಕಳ್ಸ ಅಂತದ್ ಏನ್ಲ ಐತೆ? ಇನ್ನೂ ಒಂದ್ 2 ದಿನ ಇರ್ಲಿ ಬಿಡ್ಲ ನಮ್ಮನೆಗೆ. ನೀನಿಯಾ ಅಪ್ಪಂಗೆ ಯಾರು ಹೇಳಿದ್ದು? ಅಯ್ಯೋ, ಯಾರಿಲ್ಲ ಕಣಮ್ಮ. ಅಪ್ಪನ ಏನ್ ನಿರ್ಧಾರ ಮಾಡಿದ್ದು. ಅಪ್ಪನೇ ಕಳಿಸ್ಬೇಕು ಅಂತ ಹೇಳಿ ಒಡವೆ ಎಲ್ಲ ತಕೊಬಿಟ್ಟು ಬಾ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತು ಕಣಮ್ಮ. ಸರಿ ಕಣಮ್ಮ, ಟೈಮ್ ಆಯ್ತದೆ. ಆಮೇಲೆ ಸಂಜೆ 4 ಗಂಟೆ ಆಯ್ತಾಗ್ಲೇ ಮತ್ತೆ ಟೈಮ್ ಆಯ್ತದೆ. ನಾನು ಹೋಗ್ಬಿಟ್ಟು ಒಡವೆ ಗಿಡವೆ ಎಲ್ಲ ಬುಕ್ ಮಾಡ್ಬಿಟ್ಟು ಏನೇನು ಬೇಕೋ ಎಲ್ಲ ನೋಡ್ಕೊಂಡ್ಬಿಟ್ಟು ಬರ್ತೀನಿ ಕಣಮ್ಮ. ಸರಿನಾ? ನೋಡು, ನೀನೇನು ತಲೆ ಕೆಡ್ಸ್ಕೊಬಿಡ ಕಣವ ತಂಗಿ. ನಾನು ನೋಡ್ಕೊತೀನಿ ಎಲ್ಲನೂ. ಅವಾಗ ಬಂದು ಹೋಯ್ತೀನಿ. ಸಿಂಗಾಪುರಕ್ಕೆ ಹೋಯ್ತಿರೋದು. ದೇಶ ಬಿಟ್ಟು ದೇಶಕ್ಕೆ ಹೋಯ್ತಾ ಇದೆಯಾ? ಎಲ್ಲ ಏನೂ ಇಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಗ್ಬಿಡ್ತದೆ. ಆಮೇಲೆ ನಮ್ಮನ್ನೇನಿಯ ಮರ್ತೋಗ್ಬಿಡ್ತೀಯ ನೀನಂತೂ. ಸರಿ ಬಿಡು, ನಾನು ಹೋಗ್ಬಿಟ್ಟು ಒಡವೆ ಮಾಡಿಸ್ಕೊಬಿಟ್ಟು ಬರ್ತೀನಿ. ಅಯ್ಯೋ, ನನ್ನ ಗಂಡನ ಮನೆ ಕಳ್ಸಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾವ್ರ ಏನು? ಅಮ್ಮ, ಇದೇನಮ್ಮ ಇದು? ಅಪ್ಪ ನನ್ನ ಗಂಡನ ಮನೆ ಕಳ್ಸಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ರೆಡಿ ಮಾಡ್ತಾ ಇತ್ತಲ್ವೇನಮ್ಮ? ಅಯ್ಯೋ ಇಲ್ಲ, ಸುಮ್ಕಿರೆ. ನಾನೇ ನೀನು ಕಳ್ಸಕ್ಕಿಲ್ಲ. ನೀನು ಯಾಕೆ ಯೋಚನೆ ಮಾಡ್ತೀಯ? ಎಲ್ಲ ನಾನು ನೋಡ್ಕೊತೀನಿ, ಸುಮ್ಕಿರ್ ನೀನು. ಏನ್ ನೋಡ್ಕದ್ಯಾ ಕಣಮ್ಮ? ನನ್ನ ಗಂಡನ ಮನೆಗೆ ಹೋಗೋದಿಲ್ಲ ನಾನು. ಡಬ್ಬ ಮನೆಗೆ ಹೋಗ್ಬಿಟ್ಟಿರಲ್ಲ, ನನ್ನ ಮಾನ ಮರ್ಬೋದಿರ್ತದ. ಅವ್ರ ಮನೆಗೆ ನೋಡ್ದ 10 ರೂಪಾಯಿ ಕಾಸಿಲ್ಲ. ಅವ್ನು ನೋಡ್ರೆ ಸಿಂಗಾಪುರನೂ ಅಲ್ಲ, ಏನೂ ಅಲ್ಲ. ನನ್ನ ಮಗುನ ನಾನು ಮದುವೆ ಮಾಡ್ಕೋಬೇಕಾ? ಹೇಳು ಮಗಳೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕ. ನಾನು ಎಲ್ಲಂದ್ರೆ ಏನು ಬೇಕೋ ಎಲ್ಲ ವ್ಯವಸ್ಥೆ ನಡುವೆ ನಾನು ಮಾಡ್ತೀನಿ. ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿಯೇ? ನಾನಿರೋ ಗಂಟ ನಿನ್ಗೆ ಏನು ಹೋಗಕ್ಕಿಲ್ಲ. ನೋಡು ಬಾ, ಏನೋ ಒಂದು ವ್ಯವಸ್ಥೆ ನಾನು ಮಾಡ್ತೀನಿ. ಸರಿ ಕಣಮ್ಮ. ಒಂದು ಮಗ ಆಗತನಕ ಅಷ್ಟೇ ಏನು ಕಷ್ಟಪಡಬೇಕು. ಒಂದು ಮಗ ಆದಮೇಲೆ ಯಾರನ್ನೂ ಕೇಳಂಗಿಲ್ಲ. ಅರ್ಧಕ್ಕರ್ಧ ಆಸ್ತಿ ಬರ್ತದೆ. ನೀನು ಯಾಕೆ ಯೋಚನೆ ಮಾಡಿಯಾ? ನೋಡಿ, ಒಂದು ಮಗ ಮಾಡ್ಕೊಳ್ಳಿವಂತೆ. ಹಾಕಿತ್ತೋಗ್ರ ನನ್ನ ಮಗನ ಹತ್ರ ಮಗ ಬೇರೆ ಮಾಡ್ಕೋಬೇಕಾ ನಾನು? ಅನ್ ಬಾಳಗಿಸ್ ಬೆಂಕಿ ಯಾಕ.